ನಮಸ್ಕಾರ ಸ್ನೇಹಿತರೆ, ಈಗ ನಾವು ಫ್ಯಾನ್ ಕವರನ್ನು ಹೇಗೆ ತೆಗೆಯುವುದು ಹಾಗೂ ಈ ಒಳಗಿದು ಮ್ಯಾಗ್ನೆಟಿದ ಒಳಗಿರುವ ಸ್ಟಾರ್ಟಿಂಗ್ ಕಾಯಿಲನ್ನು ಹೇಗೆ ಹಾಕುವುದು, ಸೊ ಇದರ ಪ್ರೊಸೆಸ್ ಹೇಗೆ, ಇದಕ್ಕೆ ಬೇಕಾಗಿರುವ ಟೂಲ್ಸ್ ಯಾವುದೆಲ್ಲ ಬೇಕಂತೇಳಿ ನೋಡುವ. ಸೊ ಪುಲ್ಲರ್, ಮ್ಯಾಗ್ನೆಟ್ ಪುಲ್ಲರ್, ಸೊ 19 ನಂಬರ್ ಸ್ಪಾನರ್ ಬೇಕಿದ್ದಕ್ಕೆ. ಪುಲ್ಲರ್, ಸೊ ಮ್ಯಾಗ್ನೆಟ್ ಪುಲ್ಲರ್, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅದಕ್ಕೆ ಬೇಕಾಗಿರೋ ಐಟಮ್. ಸೊ 19 ನಂಬರ್ ಸ್ಪಾನರ್, ಆ ಪುಲ್ಲರ್ ಮ್ಯಾಗ್ನೆಟ್ ಪುಲ್ಲರನ್ನು ತೆಗಿಲಿಕ್ಕೆ 19 ನಂಬರ್ ಸ್ಪಾನರ್ ಬೇಕು. ಸೊ 19 ನಂಬರ್ ಸ್ಪಾನರ್, ಒಂದು ಪೈಪ್ ರೇಂಜ್ ಬೇಕು. ಸೊ ಕಟ್ಟಿಂಗ್ ಪ್ಲೇಯರ್ ಕೂಡ ನಡೀತದೆ. ಮತ್ತು 14 ನಂಬರ್ ರಿಂಗ್ ಸ್ಪಾನರ್ ಆಗೋದಿಲ್ಲ, 14 ನಂಬರ್ ಬಾಕ್ಸ್. ಸೊ ಫ್ಯಾನ್ ಕವರ್ ಇದು 14 ನಂಬರ್ ಬೋಲ್ಟ್ ತೆಗಿಲಿಕ್ಕೆ. ಸೊ ಮಲ್ಟಿಮೀಟರ್, ಒಂದು ಕಾಯಿಲ್ ಚೆಕ್ ಮಾಡಲಿಕ್ಕೆ. ಸೊ ಪ್ಲಗ್ಗನ್ನು ತೆಗಿಲಿಕ್ಕೆ, ಸ್ಪಾರ್ಕ್ ಪ್ಲಗ್. ಶೋಲ್ಡ್ರಿಂಗ್ ಮಿಷಿನ್, ಸೊ ಸ್ಕ್ರೂ ಡ್ರೈವರ್, 11 ನಂಬರ್ ಸ್ಪಾನರ್. ಸೊ ಈಗ ಹೇಗೆ ಕವರನ್ನು ತೆಗೆಯೋದು, ಹೇಗೆ ಮ್ಯಾಗ್ನೆಟನ್ನು ತೆಗೆಯೋದು ನೋಡುವ. ಸೊ 11 ನಂಬರ್ 3 or 4 ಬೋಲ್ಟು. ಸೊ 11 ನಂಬರ್ ಎಲ್ಲವನ್ನು ಲೂಸ್ ಮಾಡಿ, ಫಸ್ಟಿಗೆ ಎಲ್ಲವನ್ನು ಲೂಸ್ ಮಾಡಿ ನಂತರ ಒಂದೊಂದೊಂದೇ ಸ್ಟೆಪ್ ಆಗಿ ತೆಗೆದು ಬನ್ನಿ. ಸೊ ಮ್ಯಾಗ್ನೆಟ್ ಕವರ್, ಔಟ್ಸೈಡ್ ಕವರ್ ತೆಗೆಯುವುದು. 11 ನಂಬರ್ ಬೋಲ್ಟ್. ಸೊ 11 ನಂಬರ್ ಬೋಲ್ಟನ್ನು ತೆಗೆದ ಮೇಲೆ ಸೊ ಕವರ್ ಈಸಿಯಾಗಿ ಬರ್ತದೆ. 3 or 4 ಬೋಲ್ಟ್ಸ್ ಇರ್ತದೆ, ಇದರಲ್ಲಿ 3 ಉಂಟು. ಸೊ ಆ್ಯಕ್ಚುಲಿ 4 ಬರ್ತದೆ. ಕವರನ್ನು ತೆಗೆದಾಯಿತು. ಸೊ ಈಗ ನೋಡುವ ನಾವು. ಸೊ ಇದು ವೈರಿಂಗ್. ಸೊ ಈಗ ಪ್ಲಗ್ಗನ್ನು ತೆಗಿಬೇಕಾಗ್ತದೆ ಮೊದಲಿಗೆ. 14 ನಂಬರ್ ನೆಟ್ ತೆಗಿಬೇಕಾದ್ರೆ ಸೊ ಪ್ಲಗ್ಗನ್ನು ಒಮ್ಮೆ ರಿಮೂವ್ ಮಾಡುವ. ಸೊ ಪ್ಲಗ್ ಬಾಕ್ಸ್ ಬೇಕದಕ್ಕೆ. ಸೊ ಪ್ಲಗ್ ಬಾಕ್ಸ್. ಸೊ ಈಸಿ ಆಗ್ತದೆ ಫ್ಯಾನ್ ಕವರ್ ತೆಗಿಲಿಕ್ಕೆ ಪ್ಲಗ್ ತೆಗೆದ್ರೆ. ಸೊ ಪ್ಲಗ್ಗನ್ನು ಒಮ್ಮೆ ರಿಮೂವ್ ಮಾಡಿದ ಮೇಲೆ ಸೊ ಪ್ಲಗ್ ತೆಗೆದಾಯಿತು. ಸೊ ಸ್ಕ್ರೂ ಡ್ರೈವರ್ ಅಥವಾ ಒಂದು ರಾಡ್, ಸೊ ಪ್ಲಗ್ಗಿನ ಬೋರ್ ಪಿಸ್ಟನ್ ಹತ್ರ ಅಲ್ಲಿ ಹಾಕಿ, ಸೊ ಹೋಲಲ್ಲಿ ಬೋರ್ ಪಿಸ್ಟನ್. ಸೊ ಲಾಕ್ ಮಾಡಲಿಕ್ಕೆ ಆ ಟೈಮಲ್ಲಿ ನಮಗೆ ಅದು ಕರೆಕ್ಟಾಗಿ ಫ್ಯಾನ್ ಕವರನ್ನು ಲೂಸ್ ಮಾಡಲಿಕ್ಕೆ ಆಗ್ತದೆ. 14 ನಂಬರ್ ನೆಟ್ಟನ್ನು ಸೊ ಲಾಕ್ ಮಾಡಿದೆ. ಸೊ ಲಾಕ್ ಆಯ್ತು ನೋಡಿ. ಸೊ ಈಗ 14 ನಂಬರ್ ನೆಟ್ ತೆಗಿಲಿಕ್ಕೆ. ಸೊ 14 ನಂಬರ್ 14 ನಂಬರಿಂದ ಲೂಸ್ ಮಾಡಿ, ಸೊ ಸ್ವಲ್ಪ ಜರ್ಕ್ ಟೈಪ್ ಕೊಟ್ಟು ಪ್ರೆಷರ್ ಹಾಕದೆ. ಸೊ 14 ನಂಬರ್ ನೆಟ್. ಸೊ ಕ್ಲಿಯರ್ ಆಗಿ ಬಂತು. 14 ನಂಬರ್ ಒಂದು ವಾಷರ್, ಬ್ಲೇಡ್ ಸಹಾಯದಿಂದ ತೆಗಿಬೋದು, ಇಲ್ಲ ಸಣ್ಣ ಟೆಸ್ಟರ್. ಸೊ ವಾಷರ್ ಟು ರಿಮೂವ್. ಪುಲ್ಲರ್, ಮ್ಯಾಗ್ನೆಟ್ ಪುಲ್ಲರ್. ಸೊ ನಿಮಗೆ ಯಾವುದೇ ಗ್ಯಾರೇಜಲ್ಲಿ ಅಥವಾ ಇದರಲ್ಲಿ ಸಿಗ್ತದೆ ನಿಮಗೆ ಸ್ಕ್ವೇರ್ ಪಾರ್ಟ್ಸ್, ಆಟೋ ರಿಕ್ಷಾ ಸ್ಕ್ವೇರ್ ಪಾರ್ಟ್ಸಲ್ಲಿ. ಸೊ ಪುಲ್ಲರ್, ಮ್ಯಾಗ್ನೆಟ್ ಪುಲ್ಲರ್. ಸೊ ಇದನ್ನು ಹಾಕಿ ಟೈಟ್ ಮಾಡಿ, ಸ್ವಲ್ಪ ಪೈಪ್ ರೇಂಜಿಂದ ಟೈಟ್ ಮಾಡಿ. ಸೊ ಪೈಪ್ ರೇಂಜಿಂದ
3-4 ರೌಂಡ್ಸ್ ಟೈಟ್ ಮಾಡಿ. ಸೊ ಓಕೆ, ಸೊ 19 ನಂಬರ್ ಸ್ಪಾನರಿಂದ ಅದನ್ನು ಟೈಟ್ ಮಾಡ್ತಾ ಬನ್ನಿ. ಆಗ ಮ್ಯಾಗ್ನೆಟ್ ಪುಲ್ಲರ್ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ರೆಷರಲ್ಲಿ ಸ್ವಲ್ಪ. ಸೊ 19 ನಂಬರ್ ಸ್ಪಾನರ್. ಸೊ ಮ್ಯಾಗ್ನೆಟ್ ಪುಲ್ಲರ್ ಎದುರು ಬರ್ತಾ ಉಂಟು. ಸೊ ಯು ಕ್ಯಾನ್ ಸಿ ದ್ಯಾಟ್ ವೆರಿ ಈಸಿ ವರ್ಕ್ ಇದು. ಸೊ ಮ್ಯಾಗ್ನೆಟ್ ಪುಲ್ಲರ್ ಇಂದ ಮ್ಯಾಗ್ನೆಟ್ ಇದು ಫ್ಯಾನ್ ಹೊರಗೆ ಬಂತು. ಸೊ ನೆಕ್ಸ್ಟ್ ಪ್ರೋಸೆಸ್, ಸೊ ನೋಡಿ ಡ್ಯಾಮೇಜ್ ಉಂಟು, ಹಾಗೂ ವಯರ್ ಕೂಡ ಕಟ್ ಆಗಿದೆ. ಸೊ ಸ್ಟಾರ್ಟಿಂಗ್ ಕಾಯಿಲ್ ಹಾಗೂ ಇದರ ವಯರ್ ಕ್ರೀಮ್ ಕಲರ್ ವಯರ್ ನೋಡಿ ಕಟ್ ಆಗಿದೆ. ಸೊ ವೆಹಿಕಲ್ ಕೂಡ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು. ಸೊ ಸ್ಟಾರ್ಟಿಂಗ್ ಟ್ರಬಲಿಗೆ ಇದು ಮೇನ್ ಒಂದು ಪ್ರಾಬ್ಲಮ್. ಸೊ ಕ್ರೀಮ್ ಕಲರ್ ವಯರ್, ಸೊ ನೋಡಿ ಅಲ್ಲಿರಬೇಕಿದು, ಕಟ್ ಆಗಿದೆ, ಅವರು ಡ್ಯಾಮೇಜ್ ಉಂಟು. ಸೊ ಲಾಕನ್ನು ಒಮ್ಮೆ ನೋಡಿ ಕರೆಕ್ಟಾಗಿ, ಮಿಸ್ ಮಾಡಬೇಡಿ ಲಾಕನ್ನು. ಸೊ 1 ಸ್ಕ್ರೂ 2 or 3. ಸೊ ರಿಮೂವ್ ಮಾಡುವ ನಾವು ಮೊದಲಿಗೆ ಸ್ಕ್ರೂವನ್ನು. ಸ್ಕ್ರೂ and 8 number 2 bolt, 8 number. So 8 number 2 bolt. ಸೊ ವೆರಿ ಈಸಿ ವರ್ಕ್, ಏನು ಟೆನ್ಷನ್ ಮಾಡಬೇಕಂತಿಲ್ಲ, ಆರಾಮಾಗಿ ಅದು ಮಾಡ್ಬೋದು. ಸೊ ಟೋಟಲ್ 3 ಸ್ಕ್ರೂ ಆರ್ ಬೋಲ್ಟ್, 8 ನಂಬರ್ ಮೆಲ್ಲವಾಗಿ ತೆಗೀರಿ. ಸೊ ಈಸಿಲಿ. ಸೊ ವೈರನ್ನು ಸ್ವಲ್ಪ ಕೇರ್ಫುಲ್ಲಲ್ಲಿ ತೆಗೀರಿ, ಸೊ ಕಟ್ ಆಗಬಾರ್ದು. ಆರಾಮವಾಗಿ ತೆಗೆದು ಅದನ್ನು ಕ್ಲಿಯರ್ ಆಗಿ ಒಮ್ಮೆ ಮಾಡಿ. ಸೊ ಚೆಕ್ ಮಾಡಿ ವೈರ್ ಕಟ್ ಆಗಿದೆ ಏನಂತೇಳಿ, ಸ್ವಲ್ಪ ಕ್ಲಿಯರ್ ಮಾಡಿದರೆ. ಸೊ ನೋಡಿ ಡ್ಯಾಮೇಜ್ ಉಂಟು. ಸ್ಟಾರ್ಟಿಂಗ್ ಕಾಯಿಲ್, ಮ್ಯಾಗ್ನೆಟ್ ಸ್ಟಾರ್ಟಿಂಗ್ ಕಾಯಿಲ್. ಸೊ ವೈರ್ ಕೂಡ ಕಟ್ ಆಗಿದೆ, ಕ್ರೀಮ್ ಕಲರ್. ಸೊ ಓಕೆ. ಸೊ ಲಾಕು, ಮ್ಯಾಗ್ನೆಟ್ ಲಾಕು ಸ್ವಲ್ಪ ಕೇರ್ಫುಲ್ ಮಾಡಿ. ಸೊ ಇಂಪಾರ್ಟೆಂಟ್ ಮ್ಯಾಗ್ನೆಟ್ ಲಾಕು. ಸೊ ಲಾಕನ್ನು ಕರೆಕ್ಟ್ ಇರುವ ಜಾಗದಲ್ಲಿ ಇಡಿ, ಸ್ವಲ್ಪ ಮಿಸ್ ಮಾಡಬೇಡಿ. ಓಕೆ. ಸೊ ಈಗ ನಾವು ಅದನ್ನು ಚೆಕ್ ಮಾಡುವ, ಅದು ಓಕೆನಾ, ಇಟ್ಸ್ ಗಾನ್ ಆರ್ ಇಟ್ಸ್ ಓಕೆ. ಸೊ ಮಲ್ಟಿಮೀಟರಲ್ಲಿ ಕಂಟಿನ್ಯೂಟಿಯಲ್ಲಿ ಇಡಿ. ಸೊ ಬೀಪ್ ಸೌಂಡ್ ಬರ್ತದಲ್ಲ, ಸೊ ಕಂಟಿನ್ಯೂಟಿಯಲ್ಲಿ ಇಟ್ಟರೆ ನಿಮಗೆ ಅದು ಗೊತ್ತಾಗ್ತದೆ. ಸೊ ಇದು ಓಲ್ಡ್ ಒನ್, ಬಟ್ ಓಕೆ, ಇಟ್ಸ್ ಗುಡ್. ಸೊ ಫ್ರೆಂಡ್ ಹೋಗಿದ್ದಾನೆ ತರಲಿಕ್ಕೆ, ಮೈ ಫ್ರೆಂಡ್ ಗಾನ್ ಟು ಬ್ರಿಂಗ್ ದಿಸ್ ನ್ಯೂ ಒನ್. ಸೊ ಇಟ್ಸ್ ನಾಟ್ ಕೇಮ್, ಐ ಆಮ್ ವೇಟಿಂಗ್. ಸೊ ನಾವು ಇದನ್ನು ಚೆಕ್ ಮಾಡುವ. ಟೈಮನ್ನು ನಾವು ಇದು ಮಾಡಲಿಕ್ಕಾಗೋದಿಲ್ಲ, ವೇಸ್ಟ್ ಮಾಡಲಿಕ್ಕೆ. ಸೊ ನಾನು ನಿಮಗೆ ತೋರಿಸಬೇಕಾಗ್ತದೆ. ಸೊ ನೋಡಿ ಬೀಪ್ ಸೌಂಡ್ ಬರ್ತದೆ. ಸೊ ಕಂಟಿನ್ಯೂಟಿಗೆ ಹಾಕಿ ನೋಡುವ. ಮೈನಸ್. ಸೊ 190 ಮೇಲೆ ಇರಬೇಕು. ಓಕೆ, 200 and something ಉಂಟು. ಓಕೆ, ದಿಸ್ ಈಸ್ ಓಕೆ. ಸೊ ದಿಸ್ ಈಸ್ ಓಕೆ. ಸ್ಟಾರ್ಟಿಂಗ್ ಕಾಯಿಲ್ ಮ್ಯಾಗ್ನೆಟೋ. ಸೊ ನೋಡಿ 200, 190 ಸಮಥಿಂಗ್ ಕಳೀತದೆ. ಸೊ ಓಕೆ, ಇಟ್ಸ್ ಗುಡ್. ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಯು ಬ್ರಿಂಗ್ ನ್ಯೂ ಒನ್. ಸೊ ಇದು ಇಲ್ಲ, ಹೋಗಿದೆ. ಆಲ್ಸೋ ವಯರ್ ಆಲ್ಸೋ ಕಟ್.
ಸೊ ಮೈನಸಲ್ಲಿ ಕರೆಂಟ್ ಪಾಸ್ ಆಗ್ತದೆ, ಬಟ್ ಪ್ಲಸ್ಸಲ್ಲಿ ಕಂಟಿನ್ಯೂಟಿಯಲ್ಲಿ ಹೋಗೋದಿಲ್ಲ ನೋಡಿ. ಸೊ ಇಟ್ಸ್ ಗಾನ್. ಸೊ ವಿ ಹ್ಯಾವ್ ಟು ರಿಮೂವ್ ನೌ. ಸೊ ಇದನ್ನು ತೆಗೆಯುವ ಹಾಗೂ ರೆಡಿ ಮಾಡಿ ಇಡುವ. ಸೊ 2 ಸ್ಕ್ರೂ ಕ್ಲಿಯರ್ ಮಾಡಿ ಇಡಿ. ಸೊ ಕ್ರೀಮ್ ಕಲರ್ ವೈರ್ ಸೊ 2 ಸ್ಕ್ರೂ. ಸೊ ಡ್ಯಾಮೇಜ್ ನೋಡಿ. ಸೊ ಡ್ಯಾಮೇಜ್. ಸೊ ಗ್ರೌಂಡ್ ಆಗ್ತದೆ, ಇಂಥದ್ದೆಲ್ಲ ಇದ್ರೆ ಗ್ರೌಂಡ್ ಆಗ್ತದೆ, ವೆಹಿಕಲ್ ಗ್ರೌಂಡು. ಸೊ ನಾವು ಇದನ್ನೀಗ ಫಿಟ್ ಮಾಡೋದು ನೋಡುವ, ಯಾಕಂತ ಹೇಳಿದರೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡನ್ನು. ಸೊ ಇದನ್ನು ಫಿಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ, ಯಾಕಂತ ಹೇಳಿದರೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಓಕೆ. ಸೊ ಮೈನಸ್ ವೈರ್ and 1 screw to fit this. So minus wire and screw. ಇನ್ನೊಂದು ಸೈಡ್ ಸ್ಕ್ರೂ ಹಾಕಿ ಟೈಟ್ ಮಾಡಿ. ಸೊ ಇಟ್ಸ್ ಓಕೆ. ಟೈಟ್ ಮಾಡಿ, ಯಾಕಂದರೆ ಕರೆಂಟ್ ಮೈನಸಿಂದ ಪಾಸ್ ಆಗಬೇಕಾಗ್ತದೆ, ಟೈಟ್ ಇರಬೇಕು. ಸೊ ಕ್ರೀಮ್ ಕಲರ್ ವೈರ್. ಸೊ ಕ್ರೀಮ್ ಕಲರ್ ವೈರ್ ಟು ಸ್ಟಾರ್ಟಿಂಗ್ ಕಾಯಿಲ್, ಮ್ಯಾಗ್ನೆಟೋಸ್ಟಾಟಿಂಗ್ ಕಾಯಿಲ್, ಕ್ರೀಮ್ ಕಲರ್ ವೈರ್. ಸೊ 1 ಮೈನಸ್ ವೈರ್ ಆ್ಯಂಡ್ 1 ಕ್ರೀಮ್ ಕಲರ್ ವೈರ್ ಶೋಲ್ಡ್ರಿಂಗ್ ಮಾಡಬೇಕು. ಸೊ ಶೋಲ್ಡ್ರಿಂಗ್ ಇಲ್ಲಿ ಮಾಡಬೇಕಾಗ್ತದೆ, ಬಟ್ ಐ ಆಮ್ ವೇಟಿಂಗ್ ಫಾರ್ ನ್ಯೂ ಕಾಯಿಲ್. ಸೊ ಶೋಲ್ಡ್ರಿಂಗ್ ಮಾಡಬೇಕಾಗ್ತದೆ. ಸೊ ಕ್ಲಿಯರಾಗಿ ಇದು ಮಾಡಿ. ಸೊ ಕ್ಲಿಯರಾಗಿ ಶೋಲ್ಡ್ರಿಂಗ್ ಮಾಡಿ. ವೈರ್ ಇಲ್ಲೂ ಸಹ ಕ್ರ್ಯಾಕ್ ಎಲ್ಲ ಇರಬಾರ್ದು, ಗ್ರೌಂಡ್ ಆಗ್ತದೆ, ವೆಹಿಕಲ್ ಸ್ಟಾರ್ಟ್ ಆಗುವಾಗ ಗ್ರೌಂಡ್ ಆಗ್ತದೆ. ಸೊ ಕ್ಲಿಯರಾಗಿ ಮಾಡಿ. ಸೊ ಓಕೆ, ಐ ಮೇಡ್ ಆಲ್ ಕ್ಲೀನ್. ಸೊ ಓಕೆ, ಇದು ಸ್ಕ್ರೂ ಹಾಕಿದೆ ನಾನು, ಬೇರೆ ಸ್ಕ್ರೂ ಹಾಕಿದೆ. ಸೊ ಚಾರ್ಜಿಂಗ್ ಕಾಯಿಲ್ ಸೊ ರೆಗ್ಯುಲೇಟರ್ ಆರ್ ಬ್ಯಾಟ್ರಿ ಚಾರ್ಜಿಂಗ್ ಕೂಡ ಹೇಳ್ತಾರೆ, ಇಲ್ಲ ರೆಗ್ಯುಲೇಟ್ರ್. ಇದು ರೆಗ್ಯುಲೇಟ್ರಿಗೆ ಹೋಗ್ತದೆ, ಈ ಸಾಕೆಟ್ ಪಿನ್. ಸೊ ರೆಗ್ಯುಲೇಟರ್ ಸೆಕ್ಷನಿಗೆ ಹೋಗ್ತದೆ, ಅಂದರೆ ನಮ್ಮ ಬ್ಯಾಟ್ರಿ ಚಾರ್ಜಿಂಗ್ ಸಿಸ್ಟಮಿಗೆ. ಸೊ ಈ ಮೇಲಿದೆಲ್ಲ ವೈರ್, ಸಾಕೆಟ್, ಸಿ ಡಿ ಕಾಯಿಲ್ ಟು ಸಿ ಡಿ ಕಾಯಿಲ್, ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಸ್ಟಾರ್ಟಿಂಗ್ ಕಾಯಿಲ್, ಔಟ್ಸೈಡ್ ಇಗ್ನಿಷನ್ ಕಾಯಿಲ್. ಸೊ ಇಗ್ನಿಷನ್ ಕಾಯಿಲ್, ಅಲ್ಲಿಂದ ಸ್ಪಾರ್ಕ್ ಪ್ಲಗ್ಗಿಗೆ. ಸೊ ಔಟ್ಗೋಯಿಂಗ್ ಸ್ಪಾರ್ಕ್ ಪ್ಲಗ್. ಸೊ ಸ್ಪಾರ್ಕ್ ಪ್ಲಗ್ ಓಕೆ, ಇದು ಸ್ಪಾರ್ಕ್ ಪ್ಲಗ್ಗಿಗೆ ಹೀಗೆ ಹೋಗ್ತದೆ. ಸೊ ಔಟ್ಸೈಡ್ ಸ್ಪಾರ್ಕ್ ಪ್ಲಗ್. ಸೊ ಸಿಸ್ಟಮ್ ವೈರ್ ಇದಿಷ್ಟೇ, ಸಿಂಪಲ್. ಸೊ 2 ಸ್ಟ್ರೋಕ್ ಇದು ಸಿಂಪಲ್ ವೈರಿಂಗ್ ಸಿಸ್ಟಮ್. ಸೊ ಸಿ ಡಿ ಕಾಯಿಲ್ ಓಕೆ. ಸೊ ಲೆಟ್ಸ್ ಫಿಟ್. ಓಕೆ, ಸೊ ಇದನ್ನು ನಾವೀಗ ಫಿಟ್ ಮಾಡುವ. ನೋಡಿ, ಆ ಹೋಲಿಂದ ಎಲ್ಲ ವೈರ್ ಔಟ್ಸೈಡ್ ಹೋಗಬೇಕು. ಸೊ ಕಂಪ್ಲೀಟಾಗಿ ಔಟ್ಸೈಡ್ ಹಾಕಿ ವೈರನ್ನು. ಸೊ ಕ್ಲಿಯರಾಗಿ, ಸ್ವಲ್ಪ ಜಾಗ್ರತೆಯಲ್ಲಿ, ಯಾಕಂತ ಹೇಳಿದರೆ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು, ಯಾವುದು ಕೂಡ ಶಾರ್ಟ್ ಆಗಬಾರ್ದು, ವೈರ್ ಸ್ಕಿನ್ ಔಟೆಲ್ಲ ಆಗಬಾರ್ದು, ಮತ್ತು ಗ್ರೌಂಡ್ ಆಗ್ತದೆ ವೆಹಿಕಲ್ ಸ್ಟಾರ್ಟ್ ಆಗುವಾಗ. ಸೊ ಕ್ಲಿಯರ್ಲಿ ಬಿ ಕೇರ್ಫುಲ್. ಸೊ ಗಮ್ ಟೇಪ್ ಹಾಕ್ಲಿಕ್ಕಿದ್ರೆ ಅದಕ್ಕೆಲ್ಲ ಗಮ್ ಟೇಪೆಲ್ಲ ಹಾಕಿ. ಸೊ ಕ್ಲಿಯರಾಗಿ ಹಾಕಿ. ಸೊ ಓಕೆ, ಎಲ್ಲ ಕೆಲಸ ಆಯಿತು. ಇದನ್ನು ಈಗ
ಪುನಃ 3 ಸ್ಕ್ರೂ ಅಲ್ಲಿ ಕುತ್ಕೊಳಿಸಬೇಕು. ಸೊ 3 ಸ್ಕ್ರೂ. ಓಕೆ, ಸಿಸ್ಟಮ್ ಇಷ್ಟೇ ಸಿಂಪಲ್ 2 ಸ್ಟ್ರೋಕ್ ಅಲ್ಲಿ. ಸೊ ಚೇತಕ್, ವೆಸ್ಪಾ, ಸಮಥಿಂಗ್ 2 ಸ್ಟ್ರೋಕು ವೆಹಿಕಲ್ಸ್ ಎಲ್ಲ ಸಿಂಪಲ್ ಟ್ರಿಕ್ಸ್ ಇದರದ್ದು. ಯಾವುದು ಕೂಡ ಚೇಂಜಸ್ ಬರೋದಿಲ್ಲ ಅದರಲ್ಲಿ. ಓಕೆ, 1 ಸ್ಕ್ರೂ ಆರ್ 2 8 ನಂಬರ್ ಬೋಲ್ಟ್, 8 ನಂಬರ್ 2 ಬೋಲ್ಟ್ ಆ್ಯಂಡ್ 1 ಸ್ಕ್ರೂ. ಸೊ ಆ್ಯಕ್ಚುಲಿ 3 ಸ್ಕ್ರೂಸ್ ಕೂಡ ಹಾಕ್ಬೋದು, ಆರ್ 3 ಬೋಲ್ಟ್ ನೆಟ್ ಆಲ್ಸೋ. ಬೋಲ್ಟ್ ಓಕೆ, ಟೈಟ್ ಮಾಡಿ ಪರ್ಫೆಕ್ಟಾಗಿ. ಓಕೆ, ಸೊ ವೆಲ್ ಟೈಟ್. ಓಕೆ, ಸೊ ಟೈಟ್ ಮಾಡಿ ಆದಮೇಲೆ ಸ್ವಲ್ಪ ಕ್ಲಿಯರಾಗಿ ಟೈಟ್ ಮಾಡಿ ಚೆಕ್ ಮಾಡಿ. ಯಾಕಂತ ಹೇಳಿದರೆ ಅಲ್ಲಿ ಮೇಲೆ ಕೆಳಗಿದ್ರೆ ತುಂಬ ಕಷ್ಟ. ಸೊ ಕ್ಲಿಯರಾಗಿ ಮಾಡಿ. ಸೊ ಫ್ಯಾನ್ ಲಾಕ್ ಒಂದು ಪರ್ಫೆಕ್ಟ್ ನೋಡಿ. ಫ್ಯಾನ್ ಕವರ್ದು ಅದು ಪುಲ್ಲರ್ ತೆಗೀರಿ. ಸೊ ಎಕ್ಸಾಕ್ಟ್ ಲಾಕ್ ಪೊಸಿಷನ್. ಸೊ ಲಾಕ್ ಪೊಸಿಷನ್ ಅದು ಲಾಕು. ಸೊ ಕೀಪ್ ಇಟ್ ಸ್ಟ್ರೇಟ್. ಸೊ ಕೀಪ್ ಇಟ್ ಸ್ಟ್ರೇಟ್ ಆ್ಯಂಡ್ ಪುಷ್ ಇಟ್. ಓಕೆ, ಸೊ ಚೆಕ್. ಓಕೆ, ಚೆಕ್ ಮಾಡಿದ್ರಲ್ಲ. ಸೊ ವಾಷರ್ ಇಂಪಾರ್ಟೆಂಟ್. 14 ನಂಬರ್ ನೆಟ್, 14 ನಂಬರ್ ವೆರಿ ಇಂಪಾರ್ಟೆಂಟ್. ಸೊ ಲಾಕ್ ಹಾಕಿ ಅದು ಮೇಲೆದು ಬೋರ್ ಪಿಸ್ಟನಿಗೆ. ಸೊ ವೆಲ್ ಟೈಟ್, ಡೋಂಟ್ ಮೇಕ್ ಲೂಸ್. ದಿಸ್ ಇಸ್ 2003 ಇಂಜಿನ್. ಸೊ 2003 ಮಾಡಲ್ ಆಟೋ ರಿಕ್ಷಾ ಇಂಜಿನ್. ಸೊ ಸ್ಟಾರ್ಟಿಂಗ್ ಟ್ರಬಲ್ ಬಂದಿತ್ತು, ಅದಕ್ಕಾಗಿದ್ದು ಇಂಜಿನ್ ಚೆಕ್ ಮಾಡಿದ್ದು. ಸೊ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು ಇದರಲ್ಲಿ. ಸೊ ವೈರ್ ಕಟ್ ಕ್ರೀಮ್ ಕಲರ್ ಆ್ಯಂಡ್ ಸ್ಟಾರ್ಟಿಂಗ್ ಕಾಯಿಲ್ ಹೋಗಿತ್ತು. ಓಕೆ ಓಕೆ, ಚೆಕ್ ಮಾಡಿ. ಸ್ಪಾರ್ಕ್ ಬರ್ತದೆ ನೋಡಿ. ಒಂದು CD ಕಾಯಿಲ್ ಹಾಕಿ ಸ್ಪಾರ್ಕ್ ಬರ್ತದೆ ನೋಡ್ಬೋದು ಒಂದು ವೈರಲ್ಲಿ, ರೆಡ್ ಕಲರ್. ಸೊ CD ಕಾಯಿಲ್ ಹಾಕಿ ಒಂದು ಹೀಗೆ ಬರೋದಿಲ್ಲ, ಒಂದು CD ಕಾಯಿಲ್ ಹಾಕಬೇಕಾಗ್ತದೆ. ಸೊ ರೊಟೇಟ್ ಮಾಡುವಾಗ ಇದರಲ್ಲಿ ಸ್ಪಾರ್ಕ್ ಬರಬೇಕು. CD ಕಾಯಿಲ್ ಈಸ್ ಇಂಪಾರ್ಟೆಂಟ್. ಸೊ CD ಕಾಯಿಲ್ ಹಾಕಿದೆ, ಈಗ ಸ್ಪಾರ್ಕ್ ಬರ್ತದೆ. ವೆರಿ ಸಾರಿ, ಕ್ಯಾಮರಾ ಕೆಳಗಿತ್ತು, ನನಗೆ ಅಬ್ಸರ್ವ್ ಆಗಲಿಲ್ಲ. ಆದರೆ ನಿಮಗೆ ಸೌಂಡ್ ಕೇಳ್ಬೋದು, ಶಾರ್ಟ್ ಆಗೋದು ನೋಡಿ, ಒಂದು ಸೌಂಡ್ ಬರ್ತದೆ. ವೆರಿ ಸಾರಿ, ಬಟ್ ವರ್ಕ್ ಈಸ್ ಪರ್ಫೆಕ್ಟ್. ಸ್ಪಾರ್ಕ್ ಈಸ್ ಕಮಿಂಗ್. ಓಕೆ, ಥ್ಯಾಂಕ್ ಯು. ನೋಡಿ, ನಿಮಗೆ ಅದು ಸೌಂಡ್ ಕೇಳಿದ್ದು ಕಾಣ್ತದೆ. ವರ್ಕ್ ಪರ್ಫೆಕ್ಟ್ ಆಯಿತು. ಸೊ ಇದರ ಕವರೆಲ್ಲ ಹಾಕಿ. ಪ್ಲೀಸ್ ಸಬ್ಸ್ಕ್ರೈಬ್ our channel. Okay, I will do more and more videos. Please subscribe. So thank you.